ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಬೆಂಗಳೂರಿಗರೇ ಗಮನಿಸಿ, 60 ದಿನಗಳ ಕಾಲ ಈ ರೋಡ್ ಕ್ಲೋಸ್. ಈ ಪ್ರಮುಖ ರಸ್ತೆ ಕ್ಲೋಸ್ ಆದ್ರೆ ಎಷ್ಟು ಪ್ರಾಬ್ಲಮ್ ಗೊತ್ತಾ? ಬದಲಿ ಮಾರ್ಗಗಳ ಮಾಹಿತಿ ಎಲ್ಲಿದೆ ನೋಡಿ. ಎಸ್, ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇರುವ ಈ ವಾಹನ ದಟ್ಟಣೆಯಿಂದಾಗಿ ವಿಶ್ವದ ಅತಿ ಹೆಚ್ಚು ಟ್ರಾಫಿಕ್ ಇರುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ಕಣ್ರಿ. ಎಸ್, ಬೆಂಗಳೂರಿನ ಶಿವಾಜಿನಗರ ವ್ಯಾಪ್ತಿಯ ಕಾಮರಾಜ ರಸ್ತೆಯಲ್ಲಿ ಕಲ್ವರ್ಟ್ ಕಾಮಗಾರಿ ಹಿನ್ನೆಲೆಯಲ್ಲಿ ಇವತ್ತಿನಿಂದ 60 ದಿನಗಳ ಕಾಲ ಅಂದ್ರೆ ಬರೋಬ್ಬರಿ 2 ತಿಂಗಳವರೆಗೂ ಕೂಡ ವಾಹನ ಸಂಚಾರವನ್ನ ಕಂಪ್ಲೀಟ್ ಆಗಿ ನಿರ್ಬಂಧ ಮಾಡಲಾಗುತ್ತೆ. ವಾಹನ ಸವಾರರಿಗೆ ಟ್ರಾಫಿಕ್ ಪೊಲೀಸರು ಪರ್ಯಾಯ ಮಾರ್ಗಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಸಾರ್ವಜನಿಕರ ಮತ್ತು ವಾಹನ ಸವಾರರ ಹಿತದೃಷ್ಟಿಯಿಂದ ಸಂಚಾರ ಮಾರ್ಪಾಡುಗಳನ್ನ ಮಾಡಿರೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎಸ್, ಬೆಂಗಳೂರಿನ ಶಿವಾಜಿನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮರಾಜ್ ರಸ್ತೆಯಲ್ಲಿ ಇವತ್ತಿನಿಂದ ವಾಹನ ಸಂಚಾರದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ಇಲ್ಲಿನ ನಾಲಾ ಕ್ರಾಸ್ ರಸ್ತೆ ಹತ್ರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಹಳೆಯ ಕಲ್ಲಿನ ಕಲ್ವರ್ಟ್ ತೆರವುಗೊಳಿಸಿ ಹೊಸದಾಗಿ ಆರ್ಸಿಸಿ ಕಲ್ವರ್ಟ್ ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಹಾಗಾಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರ ಹಿತದೃಷ್ಟಿಯಿಂದ ಮುಂದಿನ 60 ದಿನಗಳ ಕಾಲ ಈ ಭಾಗದಲ್ಲಿ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಿ ಸಂಚಾರ ಪೊಲೀಸ್ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಇನ್ನು ಕಾಮಗಾರಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಕಾಮರಾಜ ರಸ್ತೆಯ ವಿಠೋಬಾ ದೇವಸ್ಥಾನದಿಂದ ನಾಲಾ ರಸ್ತೆಯವರೆಗೆ ಹಾಗೆ ಕಾಮರಾಜ್ ರಸ್ತೆಯ ಕೆಆರ್ ರಸ್ತೆ, ಕಬ್ಬನ್ ಪಾರ್ಕ್ ರೋಡ್ ಜಂಕ್ಷನ್ ನಿಂದ ಡಿ ಕನ್ಸನ್ ಜಂಕ್ಷನ್ ಕಡೆಗೆ ಬರುವ ಎಲ್ಲ ರೀತಿಯ ವಾಹನಗಳ ಸಂಚಾರವನ್ನು ಕೂಡ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಈ ರಸ್ತೆಗಳಲ್ಲಿ ಸಂಚರಿಸುವ ಸವಾರರಿಗೆ ಪೊಲೀಸರು ಪರ್ಯಾಯ ಮಾರ್ಗಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಕಮರ್ಷಿಯಲ್ ಸ್ಟ್ರೀಟ್ ಕಡೆಯಿಂದ ಕಾಮರಾಜ್ ರಸ್ತೆ ಮೂಲಕ ಪುಲಕೇಶಿ ನಗರ ಮತ್ತು ಬಾಣಸವಾಡಿ ಕಡೆಗೆ ಹೋಗುವ ವಾಹನಗಳು ಕಾಮರಾಜ್ ರಸ್ತೆಯ ವಿಠೋಬಾ ದೇವಸ್ಥಾನದ ಹತ್ರ ಬಲ ತಿರುವು ಪಡ್ಕೊಳ್ಬೇಕು. ಬಳಿಕ ವೀರಾಪಿಳ್ಳೆ ಸ್ಟ್ರೀಟ್ ಮೂಲಕ ಸಾಗಿ ನಾಗಮ್ಮ ದೇವಸ್ಥಾನದ ಹತ್ತಿರ ಎಡ ತಿರುವು ಪಡೆದು ಸೈಂಟ್ ಜಾನ್ಸ್ ರಸ್ತೆಯ ಮಾರ್ಗವಾಗಿ ಮುಂದೆ ಸಾಗಬಹುದು. ಇನ್ನು ಕಬ್ಬನ್ ರೋಡ್ ಅಂದ್ರೆ ಕಬ್ಬನ್ ಪಾರ್ಕ್ ರಸ್ತೆಯ ಕಡೆಯಿಂದ ಪುಲಕೇಶಿ ನಗರ ಮತ್ತು ಬಾಣಸವಾಡಿ ಕಡೆಗೆ ಹೋಗುವ ಸವಾರರು ಕೆಆರ್ ರಸ್ತೆ, ಕಬ್ಬನ್ ರಸ್ತೆ ಜಂಕ್ಷನ್ ಹತ್ತಿರ ಬಲ ತಿರುವು ಪಡೆದು ಕಬ್ಬನ್ ರಸ್ತೆ ಮೂಲಕ ಮಣಿಪಾಲ್ ಜಂಕ್ಷನ್ ಅನ್ನು ತಲುಪಬೇಕು. ಅಲ್ಲಿಂದ ಎಡ ತಿರುವು ಪಡೆದು ಡಿ ಕನ್ಸನ್ ರಸ್ತೆ ಮೂಲಕ ನೇರವಾಗಿ ಚಲಿಸಿ ಬ್ಲೂ ಸ್ಟೋನ್ ಹತ್ತಿರ ಮತ್ತೆ ಬಲ ತಿರುವು ಪಡೆದುಕೊಂಡು ಸೆಂಟ್ ಜಾನ್ ರಸ್ತೆ ಮೂಲಕ ತಮ್ಮ ಗಮ್ಯ ಸ್ಥಾನವನ್ನ ತಲುಪುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅದೇ ರೀತಿ ಡಿಸ್ಟೆನ್ಸರಿ ರಸ್ತೆ ಅಂದ್ರೆ ಆಲಿಸ್ ಜಂಕ್ಷನ್ ಕಡೆಯಿಂದ ಕಾಮರಾಜ್ ರಸ್ತೆ ಮೂಲಕ ಪುಲಕೇಶಿ ನಗರ ಹಾಗೆ ಬಾಣಸವಾಡಿ ಕಡೆಗೆ ಸಂಚರಿಸುವ ವಾಹನಗಳು ಡಿಕನ್ಸನ್ ರಸ್ತೆಯ ಮೂಲಕ ನೇರವಾಗಿ ಚಲಿಸಿ ಬ್ಲೂ ಸ್ಟೋನ್ ಹತ್ತಿರ ಎಡ ತಿರುವು ಪಡ್ಕೊಂಡು ಸೆಂಟ್ ಜಾನ್ ರಸ್ತೆ ಮೂಲಕ ಸಾಗಬೇಕಾಗುತ್ತೆ. ಇನ್ನು 2 ತಿಂಗಳ ಕಾಲ ಈ ಭಾಗದಲ್ಲಿ ರಸ್ತೆ ಕಾಮಗಾರಿ ನಡೆಯೋದ್ರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರವನ್ನ ಕೊಡಲೇಬೇಕು ಅಂತ ಪ್ರಕಟಣೆಯಲ್ಲಿ ಕೋರಲಾಗಿದೆ. ನೋಡಿ, ಈಗಾಗಲೇ ಹೇಳಿದಾಗೆ ಶಿವಾಜಿನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ನಾಲಾ ಕ್ರಾಸ್ ಸಮೀಪ ಹಳೆಯ ಕಲ್ಲಿನ ಕಲ್ವರ್ಟ್ ತೆರವುಗೊಳಿಸಿ ಹೊಸ ಆರ್ಸಿಸಿ ಕಲ್ವರ್ಟ್ ನಿರ್ಮಾಣ ಏನೋ ಮಾಡ್ತಾರೆ. ಆದ್ರೆ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಂದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಸೆಂಟ್ ಜಾನ್ಸ್ ರಸ್ತೆಯಲ್ಲಂತೂ ಒಂದು ಸರಿ ಏನಾದ್ರೂ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಮಿನಿಮಮ್ 20 ನಿಮಿಷ ಸಿಗ್ನಲ್ಗಳೇ ಬಿಡೋದಿಲ್ಲ. ಈಗ ಏನಾದ್ರೂ ಈ ಕಲ್ವರ್ಟ್ ತೆರವುಗೊಳಿಸಿ ಹೊಸ ಆರ್ಸಿಸಿ ಕಲ್ವರ್ಟ್ ನಿರ್ಮಾಣ ಮಾಡಿದ್ದೆ ಆದ್ರೆ, ಕಾಮಗಾರಿ ಕೈಗೊಳ್ತಾ ಇರುವ ಹಿನ್ನೆಲೆ ಆದ್ರೆ ಮುಂದಿನ ಬರೋಬ್ಬರಿ 60 ದಿನಗಳ ಕಾಲ ಈ ಕಾಮರಾಜ್ ರಸ್ತೆ ಬಂದ್ ಆದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆಯಲ್ಲ ಇದು ತಿಳಿಸಿದೆ. ಆದ್ರೆ ಈಗ ಜನರು ಒಂದ್ ಕಡೆ ಹೈರಾಣಾಗುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಯಾಕಂತಂದ್ರೆ ಈ HSR ಮಾರ್ಗ ಅಥವಾ ಸಿಲ್ಕ್ ಬೋರ್ಡ್ ಮಾರ್ಗ, ಈ ಸೆಂಟ್ ಜಾನ್ಸ್ ಮಾರ್ಗ ಏನಿದೆಯಲ್ಲ ಕಂಪ್ಲೀಟ್ಲಿ ಏನಂತಂದ್ರೆ ಟ್ರಾಫಿಕ್ ಹೆಚ್ಚಾಗಿರುವಂತಹ ರಸ್ತೆಗಳು. ಈ ಸಂದರ್ಭದಲ್ಲಿ ಇದೇ ಮಾರ್ಗಕ್ಕೆ ಮತ್ತೆ ಅಟ್ಯಾಚ್ ಆಗಬೇಕು ಅಂತಲೂ ಕೂಡ ಬೆಂಗಳೂರು ಪ್ರಾಧಿಕಾರ ತಿಳಿಸಿರೋದ್ರಿಂದ, ಅಷ್ಟೇ ಅಲ್ಲದೆ ವಾಹನ ಸವಾರರ ಹಿತದೃಷ್ಟಿಯಿಂದ ಸಂಚಾರ ಮಾರ್ಪಾಡುಗಳನ್ನ ಮಾಡಿರೋದ್ರ ಬಗ್ಗೆ ಪೊಲೀಸರು ಏನು ಮಾಹಿತಿ ಕೊಡ್ತಿದ್ದಾರೆ. ಆದ್ರೆ ಇದಕ್ಕೆ ಜನರು ಮಾತ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ನೋಡಿ, ಒಂದು ಕಡೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಜನರಿಗೆ ರೂಟ್ ಕನ್ಫ್ಯೂಷನ್ ಅನ್ನುವುದು ಹೆಚ್ಚಾಗ್ತಾ ಇದೆ. ಗಮನಿಸಬೇಕಾದಂತಹ ಅಂಶಗಳು ಏನಂತಂದ್ರೆ, ಯಾವ್ಯಾವ ಮಾರ್ಗದಲ್ಲಿ ನಾವು
ಸಂಚಾರ ಮಾಡಬೇಕು. ಯಾಕಂತಂದ್ರೆ ಇದು 1-2 ದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ. ಕೆಲವೊಬ್ಬರಿಗೆ ಬೆಂಗಳೂರಿನ ರೂಟ್ಗಳು ಗೊತ್ತಿರೋದಿಲ್ಲ ಅಥವಾ ಹೊಸಬರ ಆಗಮನ ಆಗಿರುತ್ತೆ, ಒಂದು ರೂಟನ್ನು ನೋಡ್ಕೊಂಡಿರ್ತಾರೆ. ಈಗ ಏಕಾಏಕಿ 60 ದಿನಗಳ ಕಾಲ ಈ ರೂಟಲ್ಲಿ ಓಡಾಡಬೇಡಿ, ಬದಲಿ ಮಾರ್ಗದಲ್ಲಿ ಹೋಗಿ ಅಂತಂದ್ರೆ ನಿಜಕ್ಕೂ ಕೂಡ ಜನರಿಗೆ ಬಹಳ ಬೇಸರ ಆಗುತ್ತೆ. ಅಷ್ಟೇ ಇಲ್ಲದೆ ಈಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗಿರುವುದರಿಂದ ಜನರು ಅದನ್ನು ಕೂಡ ಲೆಕ್ಕ ಹಾಕುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಸೊ ಹಾಗಾದ್ರೆ ಮತ್ತೊಮ್ಮೆ ಗಮನಿಸಬೇಕಾಗುತ್ತೆ, ಯಾವೆಲ್ಲ ರಸ್ತೆಗಳಲ್ಲಿ ವಾಹನ ಸಂಚಾರ ನಿರ್ಬಂಧ ಆಗುತ್ತೆ, ಯಾವ ರಸ್ತೆಗಳಲ್ಲಿ ನಾವು ಹೋಗ್ಬೇಕಾಗುತ್ತೆ ಅಂತ ನೋಡಿ. ಕಾಮರಾಜ ರಸ್ತೆಯ ವಿಠೋಬಾ ದೇವಸ್ಥಾನದಿಂದ ನಾಲಾ ರಸ್ತೆವರೆಗೆ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗುತ್ತೆ. ಕಾಮರಾಜ ರಸ್ತೆಯ KR ರಸ್ತೆ, ಕಬ್ಬನ್ ರಸ್ತೆ ಜಂಕ್ಷನ್ ನಿಂದ ಡಿಕನ್ಸನ್ ಜಂಕ್ಷನ್ ಕಡೆಗೆ ಬರುವ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗುತ್ತೆ. ಇಲ್ಲೂ ಕೂಡ ಪರ್ಯಾಯ ಮಾರ್ಗಗಳು ನೋಡಿ, ಪರ್ಯಾಯ ಮಾರ್ಗಗಳು ಅಂದ್ರೆ ನಾವು ಬೇರೆ ರೂಟ್ಗಳಲ್ಲಿ ಹೋಗ್ಬೇಕಂತಂದ್ರೆ ಯಾವ ರೂಟಲ್ಲಿ ಹೋಗ್ಬೋದು ಅಂತಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಕಡೆಯಿಂದ ಕಾಮರಾಜ ರಸ್ತೆಯ ಮೂಲಕ ಪುಲಕೇಶ್ ನಗರ ಹಾಗೆ ಬಾಣಸವಾಡಿ ಕಡೆಗೆ ಸಂಚರಿಸುವ ಎಲ್ಲಾ ರೀತಿಯ ವಾಹನಗಳು ಕಾಮರಾಜ ರಸ್ತೆಯ ವಿಠೋಬಾ ದೇವಸ್ಥಾನದ ಹತ್ರ ಬಲ ತಿರುವು ಪಡ್ಕೊಂಡು ವೆರಾಪಿಳ್ಳಿ ಸ್ಟ್ರೀಟ್ ಮೂಲಕ ನಾಗಮ್ಮ ದೇವಸ್ಥಾನದ ಹತ್ರ ಎಡ ತಿರುವು ಪಡ್ಕೊಂಡು ಸೆಂಟ್ ಜಾನ್ಸ್ ರಸ್ತೆಯ ಮೂಲಕ ಪುಲಕೇಶ್ ನಗರ ಹಾಗೆ ಬಾಣಸವಾಡಿ ಕಡೆಗೆ ಸಂಚಾರ ಮಾಡಬಹುದಾಗಿದೆ. ಇನ್ನು ಕಬ್ಬನ್ ರಸ್ತೆ ಕಡೆಯಿಂದ ಕಾಮರಾಜ ರಸ್ತೆಯ ಮೂಲಕ ಪುಲಕೇಶ್ ನಗರ ಹಾಗೆ ಬಾಣಸವಾಡಿ ಕಡೆಗೆ ಸಂಚರಿಸುವ ಎಲ್ಲಾ ರೀತಿಯ ವಾಹನಗಳು KR ರಸ್ತೆ, ಕಬ್ಬನ್ ರಸ್ತೆ ಜಂಕ್ಷನ್ ಹತ್ರ ಬಲ ತಿರುವು ಪಡ್ಕೊಂಡು ಕಬ್ಬನ್ ರಸ್ತೆಯ ಮೂಲಕ ತೆರಳಿ ಮಣಿಪಾಲ್ ಜಂಕ್ಷನ್ ಹತ್ರ ಎಡ ತಿರುವು ಪಡ್ಕೊಂಡು ಡಿಕನ್ಸನ್ ರಸ್ತೆ ಮೂಲಕ ನೇರವಾಗಿ ತೆರಳಿ ಬ್ಲೂ ಸ್ಟೋನ್ ಹತ್ರ ಬಲ ತಿರುವು ಪಡ್ಕೊಂಡ್ರೆ ಸೆಂಟ್ ಜಾನ್ ರಸ್ತೆಯ ಮೂಲಕ ಪುಲಕೇಶ್ ನಗರ ಮತ್ತೆ ಬಾಣಸವಾಡಿ ಕಡೆಗೆ ಸಂಚಾರ ಮಾಡಬಹುದು. ಇನ್ನ ಡಿಸ್ಪೆನ್ಸರಿ ರೋಡ್ ಅಂದ್ರೆ ಆಲಿಸ್ ಜಂಕ್ಷನ್ ಕಡೆಯಿಂದ ಕಾಮರಾಜ ರಸ್ತೆಯ ಮೂಲಕ ಪುಲಕೇಶ್ ನಗರ ಮತ್ತು ಬಾಣಸವಾಡಿ ಕಡೆಗೆ ಸಂಚರಿಸುವ ಎಲ್ಲಾ ರೀತಿಯ ವಾಹನಗಳು ಡಿಕನ್ಸನ್ ರಸ್ತೆಯ ಮೂಲಕ ನೇರವಾಗಿ ಚಲಿಸಿ ಬ್ಲೂ ಸ್ಟೋನ್ ಹತ್ರ ಎಡ ತಿರುವು ಪಡ್ಕೊಂಡು ಸೆಂಟ್ ಜಾನ್ಸ್ ರಸ್ತೆ ಮೂಲಕ ಪುಲಕೇಶ್ ನಗರ ಹಾಗೆ ಬಾಣಸವಾಡಿ ಕಡೆಗೆ ಸಂಚಾರವನ್ನ ಮಾಡಬಹುದು ಅಂತ ಈಗಾಗಲೇ ಸಂಚಾರಿ ಪೊಲೀಸರು ಮಾಹಿತಿಯನ್ನು ನೀಡಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಈ 60 ದಿನಗಳ ಕಾಲ ಪ್ರಮುಖ ರಸ್ತೆ ಆಗಿರುವಂತಹ ಏನು ಈ ಭಾಗದಲ್ಲಿ ಬರುವಂತಹ ರಸ್ತೆಗಳು ಏನಿದೆಯಲ್ಲ, ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಶಿವಾಜಿನಗರ ವ್ಯಾಪ್ತಿಯ ಕಾಮರಾಜ ರಸ್ತೆಯಲ್ಲಿ ಕಲ್ವರ್ಟ್ ಕಾಮಗಾರಿ ನಡೀತಾ ಇರೋದ್ರಿಂದ ಸೊ ಹಾಗಾಗಿ ಜನರು ಈ ಕಡೆ ಹೋಗಿ ಸಂಕಷ್ಟವನ್ನು ಅನುಭವಿಸೋದು ಬೇಡ ಅನ್ನೋದೇ ನಮ್ಮೆಲ್ಲರ ಆಶಯ. ಎಸ್, ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.